ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ರೆ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಮಕ್ಕಳಿಗೆ ಅದು ಏನಾಗಿತ್ತು ಗುರು, ಅಜಿತ್ ಅಗರ್ವಾಲ್ ರೋಹಿತ್ ಶರ್ಮಾ ಅವರಿಗೆ 12:30ಗೆ ಹೇಳ್ತೀವಿ ಪ್ರೆಸ್ ಮೀಟಲ್ಲಿ ಅಂತ ಹೇಳ್ಬಿಟ್ಟು 3 ಗಂಟೆ ಆದ್ರೂ ಹೇಳ್ತಿಲ್ಲ. 3 ಗಂಟೆ 5 ನಿಮಿಷಕ್ಕೆ ಕೇಳಿದ್ದಾರೆ ಗುರು. ಅಷ್ಟೊತ್ತವರೆಗೂ ಕಾದಿದ್ದೀವಿ. ಆ ಸ್ಟಾರ್ ಸ್ಪೋರ್ಟ್ಸ್ ಅವರಂತೂ ಕುಯ್ದಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಪಾಪ. 12:30 ಅಂತ ಹೇಳಿದ್ದಾರೆ, 3:30 ತನಕ ಕಾಯಿಸಿದ್ದಾರೆ. ಅವ್ರು ಸ್ಟಾರ್ ಸ್ಪೋರ್ಟ್ಸಲ್ಲಿ ಹಾಕಿದ್ದನ್ನೇ ಎಪಿಸೋಡ್ಗಳನ್ನ ಹಾಕಿ ನಮಗೂ ತಲೆ ತಿಂತಿದ್ದಾರೆ ಗುರು. ಅಂತೂ ಇಂತೂ ಮಾಡಿ 3 ಗಂಟೆ 5 ನಿಮಿಷಕ್ಕೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯಿತು. ಹೇಳ್ತಿದ್ರು ಗುರು, ರೋಹಿತ್ ಶರ್ಮಾ ಕ್ಯಾಪ್ಟನ್ ಬಿಡ್ತಾರೆ, ಇದಾಗ್ತಾರೆ ಅಂತ. ಇಲ್ಲಿ ರೋಹಿತ್ ಶರ್ಮಾ ಅವರೇ ಕ್ಯಾಪ್ಟನ್ನು. ಇಲ್ಲಿ ಒಂದು ವಾವ್ ಅನಿಸಿರೋದು, ಒಂದು ಮಜಾ ಕೊಟ್ಟರೆ ಅದು ಅಂತಂತಂದರೆ ಶುಭ್ಮನ್ ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ಗುರು. ವೈಸ್ ಕ್ಯಾಪ್ಟನ್ ನನಗೂ ಗೊತ್ತಿರಲಿಲ್ಲ ಗುರು, ವೈಸ್ ಕ್ಯಾಪ್ಟನ್ ಬಂದುಬಿಟ್ಟು ಶುಭ್ಮನ್ ಗಿಲ್ಲಿ ಮಾಡ್ತಾರೆ ಅಂತ. ಆದರೆ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಶುಭ್ಮನ್ ಗಿಲ್ ಅವ್ರ ಟೀಮ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ, ಎಲ್ಲ ಮ್ಯಾಚಸ್ ಆಡ್ತಾರೆ ಅಂತ ಹೇಳ್ಬೋದು ಈ ವೈಸ್ ಕ್ಯಾಪ್ಟನ್ ಆಗಿದ್ದರಿಂದ. ಯಾವ ಮ್ಯಾಚ್ನು ಈ ಹೊರಗಡೆ ಕೂರಲ್ಲ ಗುರು ಇಲ್ಲಿ ಅನಿಸಿದ ಮಟ್ಟಿಗೆ. ನೆಕ್ಸ್ಟ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಕಂಪಲ್ಸರಿ ಇರ್ತಾರಂತೆ, ಗೊತ್ತಿತ್ತು ಬಿಡು. ಆಮೇಲೆ ಶ್ರೇಯಸ್ ಅಯ್ಯರ್ ನೋಡಿದ್ದೀನಿ ಪ್ರಾಕ್ಟೀಸ್, ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಶ್ರೇಯಸ್ ಅಯ್ಯರು ಚಾಂಪಿಯನ್ಸ್ ಟ್ರೋಫಿಯಲ್ಲಿದ್ದಾರೆ. ಆಮೇಲೆ ನೆಕ್ಸ್ಟ್ KL ರಾಹುಲ್. ನನಗೆ ಡೌಟ್ ಗುರು, KL ರಾಹುಲ್ ಅವ್ರು ಹಾಕ್ಕೊಂಡಿರೋದು ಶ್ರೇಯಸ್ ಅಯ್ಯರ್ ಇಲ್ಲ KL ರಾಹುಲ್ ಅಂದ್ಕೊಂಡಿದ್ದೆ. ಇಲ್ಲಿ ಇಬ್ಬರನ್ನೂ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಯಾರು ಆಡ್ತಾರೆ ಯಾರು ಹೊರಗಡೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಗುರು. ಆಮೇಲೆ ನೆಕ್ಸ್ಟ್ ಬಂದರೆ ಆಲ್ರೌಂಡರಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ಅಕ್ಷರ್ ಪಟೇಲ್ ಅವರು ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಚೆನ್ನಾಗಿದೆ ಗುರು. ವಾಷಿಂಗ್ಟನ್ ಸುಂದರ್ ಇದ್ದಾರೆ. ನನಗೆ ಅನ್ಸೋ ಮಟ್ಟಿಗೆ ವಾಷಿಂಗ್ಟನ್ ಸುಂದರ್ನ ಹೊರಗಡೆ ಕೂರಿಸ್ತಾರೆ ಗುರು ಪಕ್ಕ. ಏನಕ್ಕೆ ಅಂತಂತಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿದೆ ಪರ್ಫಾರ್ಮೆನ್ಸು, ಅವರು ಇದ್ದಾರೆ. ಅಕ್ಷರ್ ಪಟೇಲ್ ಇರೋದ್ರಿಂದ ವಾಷಿಂಗ್ಟನ್ ಸುಂದರ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಆಮೇಲೆ ನೆಕ್ಸ್ಟ್ ಬಂದರೆ ಕುಲ್ದೀಪ್ ಯಾದವ್ ಸ್ಪಿನ್ನರು ಚೆನ್ನಾಗಿದೆ ಗುರು. ಇವ್ರು ಜಸ್ಟಿಕ್ ಬುಮ್ರಾವ್ರನ್ನ ಹಾಕ್ಕೊಂಡಿದ್ದಾರೆ. ಏನನ್ನೋ ನ್ಯೂಸ್ ಹರಡಿತ್ತು, ಜಸ್ಟಿಕ್ ಬುಮ್ರಾ ಇಲ್ಲ, ಇದಿಲ್ಲ ಅಂತ. ಜಸ್ಟಿಕ್ ಬುಮ್ರಾವ್ರು ಇದ್ದಾರೆ ಫಾಸ್ಟ್ ಬೌಲರಲ್ಲಿ. ಆಮೇಲೆ ಮೊಹಮ್ಮದ್ ಶಮಿ, ಈ ಪ್ಲೇಸಲ್ಲಿ ಚೇಂಜ್ ಆಗಿದೆ ಗುರು. ಹೇಳ್ಬೇಕಂತಂದರೆ ಏನಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಹೋಗ್ಬಿಟ್ಟು ಮೊಹಮ್ಮದ್ ಶಮಿ ಆಗಿದ್ದಾರೆ. ಸ್ವಲ್ಪ ಬೇಜಾರಿದೆ. ಮೊಹಮ್ಮದ್ ಸಿರಾಜ್ RCBಲಿದ್ದಾಗೆ ಭಾಳ ಚಾನ್ಸಸ್ ಎಲ್ಲ ಸಿಕ್ಕಿದ್ದು ಅವರಿಗೆ. ಇಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಹರ್ಷದೀಪ್ ಸಿಂಗ್, ಇವರು ಫಾಸ್ಟ್ ಬೌಲರ್. ಇಷ್ಟು ಜನ ಆಡಿಸಲ್ಲ ಅನಿಸುತ್ತೆ ಗುರು. ಜಸ್ಟಿಕ್ ಬುಮ್ರಾ, ಹರ್ಷದೀಪ್ ಸಿಂಗು, ಮೊಹಮ್ಮದ್ ಶಮಿ ಇಲ್ಲಿ ನನಗೆ ಅನಿಸಿರೋ ಮಟ್ಟಿಗೆ ಬ್ಯಾಕಪ್ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ಚೆನ್ನಾಗಾಗಿದೆ, ಮೊಹಮ್ಮದ್ ಶಮಿನ ಬ್ಯಾಕಪ್ ಆಗಿ ಇಟ್ಕೊಂಡಿರೋದು ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಬಂದರೆ ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ರವಿಚಂದ್ರನ್ ಜಡೇಜಾ. ಇಲ್ಲಿ ಬಂದುಬಿಟ್ಟು ಸ್ಪಿನ್ನರ್ಸ್ ಯಾರಿದ್ದಾರಪ್ಪ ಅಂದರೆ ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ, ಇವರಿಬ್ಬರೇ ಮೇಂಟೈನ್ ಮಾಡ್ತಾರೆ ಅನಿಸುತ್ತೆ ಸ್ಪಿನ್ನರ್ಸಲ್ಲಿ. ಮತ್ತು ನೆಕ್ಸ್ಟ್ ಬರೋದ್ರೆ ಫಾಸ್ಟ್ ಬೌಲರ್ಸಲ್ಲಿ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಜಸ್ಟಿಕ್ ಬುಮ್ರಾ, ಮೊಹಮ್ಮದ್ ಶಮಿ ಇದ್ದಾರೆ. ಈ ಫಾಸ್ಟ್ ಬೌಲರ್ಸವ್ರನ್ನೇ ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡಬೇಕಂತಲೇ ಟೀಮ್ ಏನು ಚೆನ್ನಾಗಿದೆ ಗುರು. ಕ್ವಾಲಿಟಿ ಟೀಮ್ ಇದೆ ಅನಿಸುತ್ತೆ, ಕ್ವಾಲಿಟಿ ಟೀಮು. ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ಕಂಗ್ರಾಟ್ಸ್ ಹೇಳೋಣ. ಏನಪ್ಪ ಅಂದರೆ ಇಲ್ಲಿ ನನಗೆ ಅನಿಸಿರೋದು ಶುಭ್ಮನ್ ಗಿಲ್ಲಿಗೆ ವೈಸ್ ಕ್ಯಾಪ್ಟನ್ ಕೊಡೋ ಬದಲು ಹಾರ್ದಿಕ್ ಪಾಂಡ್ಯಗೆ ಇಲ್ಲ ಹರ್ಷದೀಪ್ ಪಟೇಲಿಗೆ ಕೊಡಬೇಕಾಗಿತ್ತು ಅನಿಸುತ್ತೆ ಗುರು. ಇಲ್ಲ ಜಸ್ಟಿಕ್ ಬುಮ್ರಾಗೆ ಕೊಡಬೇಕಾಗಿತ್ತು ಅನಿಸುತ್ತೆ. ಟೆಸ್ಟಲ್ಲಿ ಕೊಟ್ಟಿದ್ರಲ್ವ, ಅದಕ್ಕೋಸ್ಕರ ಇಲ್ಲೂ ಜಸ್ಟಿಕ್ ಬುಮ್ರಾಗೆ ಏನಾದರೂ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದರೆ ಚೆನ್ನಾಗಿರೋದು, ಚೆನ್ನಾಗಿ ನಡೆಸ್ಕೊಂಡು ಹೋಗೋರು ಅಂತ ಅನಿಸುತ್ತೆ ಗುರು. ಇಲ್ಲಿ ಯಾಕೋ ಶುಭ್ಮನ್ ಗಿಲ್ಲಿಗೆ ಕೊಟ್ಟರಲ್ಲ, ಇಲ್ಲಿ ಡೌಟ್ ಅನಿಸುತ್ತೆ. ಅಷ್ಟು ಶುಭ್ಮನ್ ಗಿಲ್ ಅಂತೂ ಫುಲ್ ಮ್ಯಾಚ್ ಆಡ್ತಾರೆ ಗುರು, ಫುಲ್ ಲೀಗೆ ಆಡ್ತಾರೆ. ಎಲ್ಲೂ ಹೊರಗಡೆ ಕೂರಲ್ಲ, ಎಲ್ಲೂ ಬ್ಯಾಕಪ್ಪಾಗಿ ಹಾಕ್ಕೊಂಬಂದಿಲ್ಲ ಶುಭ್ಮನ್ ಗಿಲ್ ಅವ್ರನ್ನ. ಪಕ್ಕ ಫುಲ್ ಲೀಗ್ ಆಡ್ತಾರೆ ಅಂತಲೇ ಇಲ್ಲಿ ಕನ್ಫರ್ಮಾಗಿ ಹೇಳ್ದಂಗೆ ಇರ್ಬೋದು ವೈಸ್ ಕ್ಯಾಪ್ಟನ್ ಅಂತ ಕೊಟ್ಟ ಮೇಲಂತೂ. ಇಲ್ಲಿ ನನಗೆ ಅನ್ಸೋ ಮಟ್ಟಿಗೆ ಆಡಿಸ್ಲಾರಂಗೆ ಬ್ಯಾಕಪ್ಪಾಗಿ ಇಟ್ಕೊಳ್ಳೋರು ಅಂತಂದರೆ ವಾಷಿಂಗ್ಟನ್ ಸುಂದರ್, ಮೊಹಮ್ಮದ್ ಶಮಿ ಮತ್ತು KL ರಾಹುಲ್ ಗುರು. ಇವರು ಮೂವರಲ್ಲಿ ಯಾರು ಹೊರಗಡೆ ಕೊಡ್ತಾರೆ ಯಾರು ಆಡ್ತಾರೆ ಅಂತ ಮ್ಯಾಚ್ ಪ್ಲೇಯಿಂಗ್ 11 ನಾಳೆ ಇಲ್ಲ ಅಥವಾ ನಾಳೆ ಬೆಳಿಗ್ಗೆ ವಿಡಿಯೋ ಬರುತ್ತೆ ಗುರು. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್.